ನಾನು ಹುಟ್ಟಿದ್ದು ಹೊಸ ವರ್ಷದ ಮೊದಲೇ ದಿನ 1/1/1953. ನಮ್ಮಪ್ಪ ಹುಟ್ಟಿದ ತಾರೀಖನ್ನು ಮರಾಠಿ ಒಳಗೆ ಹಳಿ ನೋಟ್ಬುಕ್ದಾಗ ಬರೆದಿಟ್ಟಾನ. ಯಾಕಂದ್ರೆ ನಮ್ಮ ಮನ್ಯಾಗ ಆಗ ಹುಡುಗರ ಯಾರೂ ಇರಲಿಲ್ಲಂತ. ಅದಕ್ಕೆ ನಾನು ಅಪೂಪ್ರ ಮನುಷ್ಯ. ನಾವೆಲ್ಲ ಆಗ ಕೂಡಿದ್ದೀವಿ. ನಮ್ಮಪ್ಪಗ 4 ಮಂದಿ ಅಣ್ತಂಬ್ರು ಮತ್ತು ಒಬ್ಬಾಕಿನ ತಂಗಿ. ನಮ್ಮ ಆಯಿ ಮುತ್ಯ ಇಷ್ಟು ನಮ್ಮ ದೊಡ್ಡ ಮನ್ಯಾಗ ಇರ್ತಿದ್ರು. ನಮ್ಮ ಆಯಿಗೆ ಮೊಮ್ಮಕ್ಕಳು ನೋಡ್ಬೇಕಂತ ಆಸೆ. ಆಕಿ ಶ್ರೀಶೈಲಕ್ಕೆ ಹೋಗಿ ಬೇಡ್ಕೊಂಡು ಬಂದಿದ್ಲಂತ. ಅದ ಹೊತ್ನ್ಯಾಗ ಗದುಗಿನ ಮಲ್ಲಿಕಾರ್ಜುನ ಸ್ವಾಮಿಗಳು ನಮ್ಮ ಊರಾಗ ಪ್ರವಚನ ಹೇಳ್ತಿದ್ರಂತ. ನಮ್ಮವ್ವ ನಮ್ಮಪ್ಪ ಇಬ್ಬರು ದಿನ ತಪ್ಪದ ಪ್ರವಚನಕ್ಕೆ ಹೋಗವ್ರು. ಅವ್ರ ಜೋಡಿ ನಮ್ಮ ಆಯಿನೂ ಹೋಗಾಕಿ. ಪ್ರವಚನ ಮುಗಿದ ಮ್ಯಾಲ ಸಹಜ ನಮ್ಮ ಆಯಿ, ಮನ್ಯಾಗ ಮೊಮ್ಮಕ್ಕಳ ಇಲ್ರಿ, ಭಾಳ ಬೇಸರಾಗೈತಿ ಜೀವ ಅಂತ ಅಂದ್ಲು. ಅದಕ್ಯಾಕೆ ಹಾಳಾಳಿಗೆ ಮಾಡ್ಕೋತಿ, ಮುಂದಿನ ವರ್ಷ ಮೊಮ್ಮಗ ಬರ್ತಾನೆ ಹೋಗ ನಿಮ್ಮ ಮನೆಗೆ ಅಂತ ಅಜ್ಜಾರು ಅಂದ್ರಂತ. ಅವರು ಸಹಜ ಅಂದಿರಬಹುದು, ವರ್ಷ ತುಂಬುದ್ರಾಗ ನಾ ಹುಟ್ಟೀನಿ ಅಂತ. ಅದಕ್ಕೆ ನನಗೆ ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟಾರಂತ. ನಮ್ಮ ಆಯಿನ ಹಿಂಗ ಆಗಿಂದಾಗ ಹೇಳ್ತಿದ್ಲು. ಮನ್ಯಾಗ ಸಣ್ಣವ ನಾ ಒಬ್ನ. ಅದಕ್ಕೆ ಎಲ್ಲರೂ ನನ್ನ ಭಾಳ ಪ್ರೀತಿ ಮಾಡೋರು. ಗುಲ್ಬರ್ಗ ಜಿಲ್ಲಾದವರು ಇಬ್ಬರು ಜನ ಇದ್ರಿಲ್ಲಿ, ಕಿನಾಲ್ ಸಾಹೇಬ್ರು ಅಂತ ಅವ್ರನ್ನ ಕರಿತಿದ್ರು. ಅವರಂತೂ ನಾನು ಬಿಟ್ಟು ಇರೋತಿರ್ಲಿಲ್ಲ. ಹೊಸ ಅಂಗಿ, ತಲೆ ಮೇಲೊಂದು ಹ್ಯಾಟ, ಕಾಲಾಗ ಹಾಲಗಡಗ, ಕೊಳ್ಳಾಗ ಅಸಲಿ, ಬದಾಮ, ಕಿವ್ಯಾಗ ಮುರುವ ಇವನ್ನ ಹಾಕ್ಕೊಂಡು ನಾನು ಹೊರಗೆ ಕಟ್ಟಿ ಮೇಲೆ ಆಡ್ತಿದ್ರೆ ಅವರು ತಮ್ಮ ಡ್ಯಾನ್ಸ್ ಮಾಡು ಅನ್ನೋರು. ಆಗ ನಾನು ತನ್ನ ಡೋಲೆ ರೇ ಮೇರಾ ತನ್ನ ಡೋಲೆ ರೇ ದಿಲ್ಕಾ ಗಯಾ ಕರಾರ್ ಮೈನೆ ಬಾಸುರಿ ಬಾಜಿಯ ಅಂತ ಹಿಂಗೆ ಹಾಡವ. ಅದು ತಪ್ಪು ಅಂತಿದ್ನೋ ಸರಿ ಅಂತಿದ್ನೋ ಗೊತ್ತಿಲ್ಲ, ಆದ್ರೆ ಇದೇ ದನಿ ಒಳಗೆ ಹಂಗೆ ಹೇಳ್ತಿದ್ನಿ. ಭಾಳ ಫೇಮಸ್ ಆಗಿತ್ತು ಆ ಹಾಡಾಗ. ಆ ರೆಕಾರ್ಡ್ ಹತ್ತಿದ್ರೆ ಸಾಕು, ಡ್ಯಾನ್ಸ್ ಮಾಡ್ತಿದ್ನಿ. ಎಲ್ಲರೂ ನನ್ನ ನೋಡಿ ನಗ್ತಿದ್ರು. 1962 ಇಸ್ವಿ ಒಳಗೆ ಚೈನಾ ಭಾರತ ಯುದ್ಧ ಆಗಿತ್ತು. ಅದಕ್ಕಿಂತ ಮೊದಲ ನೆಹರೂಜಿ ಹುಣ್ಣೂರು ಮೇಲಿಂದ ಹಾದು ಮುಂದೆ ಎಲ್ಲಿಗೋ ಹೋಗವ್ರಿದ್ರಂತ. ನೆಹರು ಮಕ್ಕಳ ಮೇಲೆ ಭಾಳ ಪ್ರೀತಿ ಅನ್ನೋದು ನಾನು ದೊಡ್ಡವಾದಾಗ ಓದಿ ತಿಳ್ಕೊಂಡಿದ್ದು. ಆದ್ರೆ ನೆಹರೂಜಿ ಹುಣ್ಣೂರಿಗೆ ಬರ್ತಾರ ಅನ್ನೋ ಸುದ್ದಿ ಊರಾಗ ಗೊತ್ತಾದ ಕೂಡಲೇ ಊರು ಮಂದಿನ ಬಸ್ ಸ್ಟ್ಯಾಂಡ್ ಸಾಲಿ ಮುಂದೆ ಹೋಗಿ ನಿಂತಿದ್ರಂತ. ನಮ್ಮ ಅತ್ತಿ ಆಕಿನೂ ಸಣ್ಣಾಕಿನ, ಭಾಳ ಮಾಡಿ 6ನೇತ ಅಥವಾ 7ನೇತ ಇದ್ದಿರ್ಬೋದು. ಸಾಲಿ ಬಿಟ್ಟು 3-4 ವರ್ಷ ಆಗಿರ್ಬೇಕು. ನಾನು ಯಾವಾಗಲೂ ಆಕಿ ಎತ್ಕೊಂಡ ತಿರುಗಾಡಾಕಿ. ನೆಹರು ಬಂದ ಸಮಾಚಾರ ಆಕಿಗೆ ತಿಳಿದ ಕೂಡಲೇ ನಾನು ಬಗಲಾಗಿ ಎತ್ಕೊಂಡ ಆಕಿನ ಸಾಲಿ ಕಡೆ ಓಡೇ ಬಿಟ್ಲಂತ. ನೆಹರೂನ ನೋಡಾಕ ನಾ ಮುಂದು ತಾ ಮುಂದು ಅಂತ ಮಂದಿ ಗದ್ಲ ನುಗ್ಗಲ. ಅಂತಾದ್ರಾಗ ನಮ್ಮ ಅತ್ತಿ ತುದಿಗಾದ ಮ್ಯಾಲ ನಿಂತು ನನ್ನ ಕೈ ಹಿಡಿದು ಅಲೆಗಾಡಿಸಿ ನೆಹರೂನ ಕಡೆ ತೋರಿಸಿದಳಂತ. ಜನ ನೆಹರೂಜಿಗೆ ಹಾರ ಹಾಕಿದ್ರಂತ. ನೆಹರು ಅವರು ತಮ್ಮ ಕೊಳ್ಳಾಗಿನ ಹಾರ ತೆಗೆದು ನನ್ನ ಕೊಳ್ಳಾಗ ಹಾಕಿದ್ರಂತ. ಅದೂ ಬರೀ 1 ಸೆಕೆಂಡ್ನೊಳಗೆ ನಡೆದ ಘಟನೆ, ಭಾಳ ದೊಡ್ಡ ಘಟನೆ ಅದು. ನಮ್ಮ ಅತ್ತಿ ಮೇಲಿನ ಮೇಲೆ ಇದನ್ನ ಹೇಳಾಕಿ. ನಮ್ಮ ಅತ್ತಿಗೆ ಖುಷಿಯಾಗಿ ಕಣ್ಣಾಗ ನೀರು ಬಂತಂತ. ಊರ್ ಮಂದೆಲ್ಲ ಬಾಯಿ ಬಿಟ್ಟು ನೋಡ್ತಿದ್ರಂತ. ಈಗಾದರೂ ಸೂಟ್ಯಾಗ ಊರಿಗೆ ಹೋದಾಗ ನಮ್ಮ ಅತ್ತಿ ಈ ಸಂಗತಿ ಹೇಳ್ತಾಳ. ಅದು ನೀವಂತಾದ್ರೂ ಆಕಿ ಜೀವಂತ ನೆನಪಿಟ್ಟಾಳ. ಊರ್ ಮಂದಿ ಎಲ್ಲ ಮಾತಾಡ್ತಿದ್ರಂತ. ಬಸಪ್ಪ ಮಾಸ್ತರ್ ಮಗ್ಗ ನೆಹರು ಮಾಲಿ ಹಾಕಿದ, ಬಸಪ್ಪ ಮಾಸ್ತರ್ ಮಗ್ಗ ನೆಹರು ಹಾಕಿದ ಅಂತ. ಈಗ ಅವ್ರು ಹೇಳಿದ್ ನನಗೆ ಮಜಾ ಅನಿಸ್ತೈತಿ.